ಪ್ರತಿ ಸಲ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯ ವಿಚಾರ ಬಂದಾಗ್ಲೆಲ್ಲ ಕನ್ನಡಿಗರ ಕಿವಿ ನೆಟ್ಟಗಾಗಿರುತ್ತೆ. ಸೊ ಈ ರೀತಿ ಕಿವಿಯನ್ನ ನೆಟ್ಟಗ್ ಮಾಡಿಕೊಂಡು ಇದ್ದಂತವರಿಗೆ ಈ ಬಾರಿ ಸಂತೋಷದ ಸುದ್ದಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ಈ ಬಾರಿ ನಮ್ಮ ಕನ್ನಡಿಗ ಕ್ರೀಡಾಪಟು ಅರವಿಂದ್ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಒಂದ್ ರೀತಿಯ ಸಂತೋಷ ಮನೆ ಮಾಡಿದೆ. ಅದರ ಜೊತೆಗೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಶುಕ್ರದಸೆ ಅಂದ್ರೆ ಕೂಡ ತಪ್ಪಾಗ್ಲಾರದು. ಇದೇ ಈ ಹೊತ್ತಿನ ವಿಶೇಷ ಭಲೆ ಅರವಿಂದ. ಸೊ ವೀಕ್ಷಕರೇ, ಟೀಮ್ ಇಂಡಿಯಾದಲ್ಲಿ ಇಬ್ಬರು ಕನ್ನಡಿಗರ ಹೆಸರು ಈವರೆಗೂ ಕೇಳ್ತಾ ಇತ್ತು. ಒಂದು ದಾವಣಗೆರೆ ಎಕ್ಸ್‌ಪ್ರೆಸ್ ವಿನಯ್ ಕುಮಾರ್, ಅದರ ಜೊತೆಗೆ ಈಗ ಕೇಳ್ತಿರೋ ಹೆಸರು ಶ್ರೀನಾಥ್ ಅರವಿಂದ್. ಸೊ ಶ್ರೀನಾಥ್ ಕುರಿತ ವರದಿ ಇಲ್ಲಿದೆ. Talk about carbon Kamal catches. It's wicket keeper, not today though. AB de Villiers backward point, outrageously good. ಪ್ರತಿ ಸಲ ಭಾರತೀಯ ಕ್ರಿಕೆಟ್ ತಂಡದ ಆಯ್ಕೆ ನಡೆಯುವಾಗ ಕನ್ನಡಿಗರ ಕಣ್ಣು ಅತ್ತ ನೆಟ್ಟಿರುತ್ತೆ. ನಮ್ಮ ಕನ್ನಡದ ಹುಡುಗರಿಗೆ ಚಾನ್ಸ್ ಸಿಗುತ್ತಾ ಅನ್ನೋ ನಿರೀಕ್ಷೆಗಳು ಗರಿಗೆದರುತ್ತವೆ. ಈ ಬಾರಿ ಅತ್ತ ಕಣ್ಣು ನೆಟ್ಟವರಿಗೆ ಸಂತೋಷದ ಸುದ್ದಿ ಸಿಕ್ಕಿದೆ. ಬೆಂಗಳೂರಿನ ಹುಡುಗ ಎಡಗೈ ವೇಗದ ಬೌಲರ್ ಎಸ್ ಅರವಿಂದ್ಗೆ ಟೀಂ ಇಂಡಿಯಾದಲ್ಲಿ ಸ್ಥಾನ ಸಿಕ್ಕಿದೆ. ದಾವಣಗೆರೆ ಎಕ್ಸ್‌ಪ್ರೆಸ್ ಆರ್ ವಿನಯ್ ಕುಮಾರ್ ಜೊತೆಗೆ ಅರವಿಂದ್ ಕೂಡ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. What an over this is turning out to be for young Aravind. ಅನಿರೀಕ್ಷಿತವಾಗಿ ಚಾನ್ಸ್ ಸಿಕ್ಕಿದ್ದಕ್ಕೆ ಅರವಿಂದ್ ಸಖತ್ ಖುಷಿಯಾಗಿದ್ದಾರೆ. ಈ ಬಾರಿ ದೇಸಿ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ತಂಡದಲ್ಲಿ ಸ್ಥಾನ ಪಡೆದುಕೊಳ್ಳುವ ಗುರಿ ತಮಗಿತ್ತು. ಗಾಯದ ಸಮಸ್ಯೆಯಿಂದ ಎಮರ್ಜಿಂಗ್ ಟೂರ್ನಿ ಮಿಸ್ ಮಾಡಿಕೊಂಡ ನಂತರ ಆ ಆಸೆಯೇ ಇರಲಿಲ್ಲ. ಆದರೆ ತಮ್ಮನ್ನ ಆಯ್ಕೆ ಮಾಡಿರುವುದು ಅಚ್ಚರಿ ತಂದಿದೆ ಅಂತ ಅರವಿಂದ್ ಹೇಳಿದ್ರು. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಐ ವಾಸ್ ವೆರಿ ಇನ್ ಶಾಕ್ ಈ ಟೈಮು. ಯಾಕಂದರೆ ಇಂಡಿಯಾ ಮಿಸ್ ಮಾಡಿದ್ರಿಂದ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಿರ್ಗಾ ಪರ್ಫಾರ್ಮ್ ಮಾಡಿ ನೆಕ್ಸ್ಟ್ ಇಯರ್ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ಅಷ್ಟೇ. ಬಟ್ ದಿಸ್ ಇಸ್ ಮೈ ಡ್ರೀಮ್ ಕಮ್ ಥ್ರೂ ಆ್ಯಂಡ್ ಸ್ಟಿಲ್ ಲಾಟ್ಸ್ ಟು ಗೋ ಟು ಕಾನ್ಸಂಟ್ರೇಟ್ ಆನ್ ಮೈ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್. Obviously I told my mom first, then my sir called me, Avinash Vaidya called me, everybody called me actually. Then I was a bit surprised but very happy for this. ಅರವಿಂದ್ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಭರ್ಜರಿ ಪ್ರದರ್ಶನವನ್ನೇ ನೀಡಿದ್ದಾರೆ. 20 ಪ್ರಥಮ ದರ್ಜೆ ಪಂದ್ಯಗಳಲ್ಲಿ 68 ವಿಕೆಟ್ ಕಬಳಿಸಿದ್ದಾರೆ. ಇನ್ನು ಐಪಿಎಲ್ನಲ್ಲಿ ಆಡಿರುವ 28 ಪಂದ್ಯಗಳಲ್ಲಿ 37 ವಿಕೆಟ್ ಎಗರಿಸಿದ್ದಾರೆ. ಇನ್ನು ಅರವಿಂದ್ ಆಯ್ಕೆಯಿಂದ ಅವರ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗಿತ್ತು. ಕುಟುಂಬದ ಸದಸ್ಯರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಅಲ್ಲೊಂದು ಭಾವುಕ ವಾತಾವರಣವೇ ನಿರ್ಮಾಣಗೊಂಡಿತ್ತು. ಟೀಂ ಇಂಡಿಯಾದಲ್ಲಿ ತಮ್ಮ ಮಗ ಸ್ಥಾನ ಪಡೆಯುವ ಬಗ್ಗೆ ಭರವಸೆ ಇತ್ತು ಅಂತ ಖುಷಿಯಿಂದಲೇ ಬೀಗುತ್ತಿದ್ದ ಅವರ ತಾಯಿ ನಿರ್ಮಲಾ ಸಂಭ್ರಮ ಹಂಚಿಕೊಂಡ್ರು. ಇನ್ನು ಮುಂದೆ ಚೆನ್ನಾಗಿ ಬರಬೇಕು ಅವನು, ಅದರಿಂದ ನಾವು ಎನ್ಕರೇಜ್ ಮಾಡ್ತಾ ಇದೀವಿ. ಅವನ್ನ ಚೆನ್ನಾಗಿ ಮಾಡ್ಬೇಕಪ್ಪ, ಚೆನ್ನಾಗಿ ಆಟ ಆಡಬೇಕು ಅಂತ ಎನ್ಕರೇಜ್ ಮಾಡ್ತಾ ಇದೀವಿ. ಅದು ಹೋಸಲಿನೇ ಆಗ್ಬೇಕಾಯಿತು, ಪಾಪ ಅದರಿಂದ ತಪ್ಪು ಹೋಯ್ತು. ಈ ಸತಿ ಚೆನ್ನಾಗಿ ಆಡಿದ್ದಾನೆ. ಮುಂದೆ ಎಲ್ಲರೂ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಅರವಿಂದ್ ಬರಬೇಕು, ಮುಂದೆ ಬರಬೇಕು ಅಂತಾನೆ, ಅದರಿಂದ ಬಂದಿದ್ದಾನೆ. ಅಯ್ಯೋ, ನಮ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಸಂಭ್ರಮ, ಬಹಳ ಸಂತೋಷ ಆಗ್ತಿದೆ. ನಮ್ಮ ಮನೆ ಮಗು ಇಂಡಿಯಾಗೆ ಆಡ್ತಾನೆ ಅಂದ್ರೆ ನಮ್ಗೆ ಎಷ್ಟು ಹೇಳ್ಕೊಳಕ್ಕೆ ಅಷ್ಟು ಸಂತೋಷ ಆಗ್ತಾ ಇದೆ. ಇನ್ನು ಅರವಿಂದ್ ಚಿಕ್ಕಪ್ಪ ಸೋದರ ಹಾಗೂ ಬಾಲ್ಯದಿಂದಲೂ ಅರವಿಂದ್ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಕೋಚ್ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಪದಗಳೇ ಬರ್ತಾ ಇಲ್ಲ ಮಾತಾಡಕ್ಕೆ. ಅವನು ಆಡ್ತಾನೆ ಅಂತ ನಂಬಿಕೆ ಇತ್ತು. ಅದು ಇವಾಗ ಅದು ಇದಾಗಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ನಾವು ಅಣ್ಣ ಆಡ್ತಾ ಇದ್ದಾನೆ ಅಂತ ಹೇಳಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ಅದು ಕೇಳಿದ ತಕ್ಷಣ ಭಾಳ ಖುಷಿ ಆಯಿತು. ಯಾಕೆಂದರೆ ಇಟ್ಟಿದೆ ಭಾಳ ವರ್ಷದ ಅದು ಕನಸು ಅವನಿಗೆ. ಯಾಕೆಂದರೆ ಅವನು ಪಟ್ಟ ಶ್ರಮ, ಅವನು ಪಟ್ಟ ಅವನ ಆಸೆಗೆ ಒಂದು ರಿಯಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅದನ್ನು ಖಂಡಿತ ಅವನು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾನೆ ಅನ್ನೋ ನನ್ನ ಅಭಿಲಾಷೆ ಇದೆ. ಜೊತೆಗೆ ನಮ್ಮ ಆಸೆನೂ ಅಷ್ಟೇ, ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ. ಅವನು ಭಾಳ ಶ್ರಮಪಟ್ಟ. ಯಾಕೆಂದರೆ ಅವನಿಗೆ ಈ ಕ್ರಿಕೆಟನ್ನು ಇದರಲ್ಲಿ ಅವನು ಮುಂಚೆಯಿಂದನೂ ಸ್ಕೂಲ್ ಸ್ಟೇಜಿಂದನೂ ಅವನು ಭಾಳ ಆಸೆ ಜಾಸ್ತಿ ಇತ್ತು ಕ್ರಿಕೆಟ್ ಆಡಬೇಕು ಅಂತ. ಹಾಗೆ ನಮ್ಮ ಕ್ಲಬ್ಗೂ ಸೇರಿ ಅವನಿಗೆ ಭಾಳ ಒಂದು ಅಡ್ವಾಂಟೇಜ್ ಏನು ಅಂದರೆ ಅವನು ಲೆಫ್ಟ್ ಆರ್ಮ್ ಸೀಮರ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ನೆನ್ನೆನೇ ಪೇಪರ್ಗಳೆಲ್ಲ ಬರಿತಾ ಇದ್ರು ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಅಂದಾಗ. ಪ್ಲಸ್ IPL ಅಲ್ಲಿ ಭಾಳ ಜೋರಾಗಿ ಮಾಡಿದ್ದ. ರಂಜಿ ಟ್ರೋಫಿ ಲಾಸ್ಟ್ ಸೀಸನು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದ. ಚಾಂಪಿಯನ್ಸ್ ಲೀಗ್ ಫಸ್ಟ್ ಮ್ಯಾಚಲ್ಲೇ
ಚೆನ್ನಾಗಿ ಮಾಡ್ದ, ಅದರಿಂದ ಒಂದು ಬ್ರೈಟ್ ಚಾನ್ಸ್ ಇದೆ ಅಂತ ನಮ್ಗೆ ಅನಿಸ್ತಾ ಇತ್ತು. ತುಂಬ ಖುಷಿಯಾಗುವಂಥ ಮಾತು. ವಿ ಆರ್ ವೆರಿ ಹ್ಯಾಪಿ ಫಾರ್ ಹಿಮ್. ಹಿ ವಿಲ್ ಡೂ ಅ ಗುಡ್ ಜಾಬ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈಸ್ ಅ ವೆರಿ ಇಂಟೆಲಿಜೆಂಟ್ ಕ್ರಿಕೆಟರ್ ಆ್ಯಂಡ್ ವೆರಿ ಥಿಂಕಿಂಗ್ ಕ್ರಿಕೆಟರ್ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ತುಂಬ ಹಂಬಲ್ ಬಾಯ್, ತುಂಬ ಒಳ್ಳೆ ಹುಡುಗ ಅಂತ ಹೇಳಿದ್ರೆ ತುಂಬ ಒಳ್ಳೆ ಹುಡುಗ. ಆದ್ದರಿಂದ ಖಂಡಿತವಾಗಿ ಅವನು ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ನನಗೆ 100% ಹೋಪ್ ಇದೆ. ಒಟ್ನಲ್ಲಿ ಕಳೆದ 1 ವರ್ಷದಲ್ಲಿ ಕರ್ನಾಟಕದ 3 ಆಟಗಾರರು ಟೀಂ ಇಂಡಿಯಾಕ್ಕೆ ಆಯ್ಕೆಯಾಗಿದ್ದಾರೆ. ಮೊದಲು ವಿನಯ್ ಕುಮಾರ್ ಹಾಗೂ ಅಭಿಮನ್ಯು ಮಿಥುನ್ ಚಾನ್ಸ್ ಗಿಟ್ಟಿಸಿದ್ರು. ಈಗ ಅರವಿಂದ್ ಸರದಿ. ನಮ್ಮ ಬೆಂಗಳೂರಿನ ಹುಡುಗ ಟೀಂ ಇಂಡಿಯಾ ಪರ ಉತ್ತಮ ಪ್ರದರ್ಶನ ನೀಡಲಿ, ಅರವಿಂದ್ಗೆ ಯಶಸ್ಸು ಸಿಗ್ಲಿ ಅನ್ನೋದೇ ಎಲ್ಲಾ ಕನ್ನಡಿಗರ ಹಾರೈಕೆ. ನೇರ್ಲಗುಡ್ಡ ಲಿಂಗರಾಜು, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ವೀಕ್ಷಕರೇ, ಸಿನಿಮಾ ತಾರೆಗಳಿರ್ಬೋದು ಅಥವಾ ಕ್ರಿಕೆಟ್ ತಾರೆಗಳಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಒಂದ್ಸತಿ ಟಿವಿಲಿ ಕಾಣಿಸ್ಕೊಂಡ ತಕ್ಷಣ ಅವರು ಪಬ್ಲಿಕ್ ಪ್ರಾಪರ್ಟಿ ಆಗ್ಬಿಡ್ತಾರೆ. ಸೊ ಅರವಿಂದ್ ಆಯ್ಕೆ ಆಗಿರೋದು ಒಂದ್ ರೀತಿ ಕರ್ನಾಟಕಕ್ಕೆ ಖುಷಿಯಾಗಿದ್ರು, ಅವರ ಫ್ಯಾಮಿಲಿಗಂತೂ ಹರ್ಷ ತೀರದಾಗಿದೆ. ಅವ್ರ ಮನೇಲೆಲ್ಲ ಸಂಭ್ರಮ ಮನೆ ಮಾಡಿದೆ. ಅವರ ಸಂಭ್ರಮವನ್ನ ಇವತ್ತು ನಮ್ಮ ಸುವರ್ಣ ನ್ಯೂಸ್ ನಲ್ಲಿ ಹಂಚ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಅವರ ಸಂಭ್ರಮದ ಮಾತುಗಳನ್ನ ಕೇಳೋದಕ್ಕೆ ಕನ್ನಡಿಗರು ಕೂಡ ರೆಡಿಯಾಗಿದ್ದಾರೆ ಅಂತ ನಾನು ಅನ್ಕೋತೀನಿ. ಸೊ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ಅವರ ತಂದೆ ಶ್ರೀನಾಥ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ತಮ್ಮ ಸಂಜಯ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಕಡೆ ಇದ್ದಾರೆ ಅವರ ತಂಗಿ ಸಿಂಧು ಅವರು, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅವರ ಚಿಕ್ಕಮ್ಮ ಸೌಮ್ಯ ಅವರಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ತಂದೆ, ಸೊ ಅವರ ಈಗಾಗಲೇನು ಅರವಿಂದ್ ಸೆಲೆಕ್ಟ್ ಆಗಿರೋದು ಒಂದ್ ರೀತಿ ವಿಶೇಷ ಆದ್ರೂ ಕೂಡ ಅರವಿಂದ್ ಸೆಲೆಕ್ಟ್ ಆಗಕ್ಕೆ ಕಾರಣಗಳೇನಿರುತ್ತೆ, ಅವ್ರ ಮನೇಲಿ ಯಾವ ರೀತಿ ಸಪೋರ್ಟ್ ಇರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲು ನಾವು ತಂದೆ ಹತ್ರ ಮಾತಾಡೋಣ. ಸರ್ ಹೇಳಿ, ಫಸ್ಟ್ ಸೆಲೆಕ್ಟ್ ಆಗಿರೋದಕ್ಕೆ ನೀವೇನು ಹೇಳ್ತೀರಿ? ಬಹಳ ಸಂತೋಷ ಆಗಿದೆ. ಅದು ಯಾಕೆಂತ ಹೇಳಿದ್ರೆ ಇದು ನಾವು ಯಾವುದೇ ಯಾವಾಗಲೂ ಅವನ ಶ್ರೇಯಸ್ಸನ್ನೇ ಬಯಸ್ತಾ ಇದ್ದಿದ್ವಿ, ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ಇದು ಲಾಸ್ಟ್ ಅವನು ಇಂಡಿಯಾ ಸೆಲೆಕ್ಟ್ ಆದಾಗಲೇ ನಮಗೆ ಭಾಳ ಆಶಾಭಾವನೆ ಇತ್ತು. ಹೇಗಾದರೂ ಈ ಸಲ ಅವನು ಇಂಡಿಯಾನಲ್ಲಿ ಒಳ್ಳೆ ಹೆಸರು ಮಾಡಿ ಇಮ್ಮಿಡಿಯೇಟಾಗಿ ಅವನು ಇಂಡಿಯಾಗೆ ಸೆಲೆಕ್ಟ್ ಆಗ್ತಾನೆ ಅನ್ನೋದು ಭರವಸೆ ಇತ್ತು. ಬಟ್ ಕಾರಣಾಂತರಗಳಿಂದ ಅವನಿಗೆ ಸ್ವಲ್ಪ ಏಟ್ ಬಿದ್ದಿದ್ದರಿಂದ, ಅವನ ದೇಹ ಆರೋಗ್ಯ ಸರಿ ಇಲ್ಲದಿದ್ದರಿಂದ ಅದು ಕೈ ತಪ್ಪು ಹೋಯಿತು. ಇವಾಗ ರಿಯಲಿ ಇದು ಬಂದಿರೋದು ಸರ್ಪ್ರೈಸ್ ಅಂತಲೇ ಹೇಳಬೇಕು. ಇದುವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿನ್ನೆವರೆಗೂ. ಬಿಕಾಸ್ ಮಾರ್ನಿಂಗ್ ನ್ಯೂಸ್ ನಾನು ನೋಡಿದಾಗ ಬೆಳಗ್ಗೆ ನನಗೆ ಅಲ್ಲಿ ಆಶೀಶ್ ನೆಹ್ರಾ ಇವರೆಲ್ಲ ದೊಡ್ಡ ಗುಂಪೆ ಇತ್ತವರು. ಅಂದರೆ ಅವರೆಲ್ಲ ದೇ ಆರ್ ಆಲ್ ಗುಡ್ ಪ್ಲೇಯರ್ಸ್, ವೆರಿ ಗ್ರೇಟ್ ಪ್ಲೇಯರ್ಸ್. ಸೊ ಅವ್ರ ಮುಂದೆ ನಮ್ಮ ಮಗ ಕಾಂಪೀಟ್ ಮಾಡಿ ಮುಂದಕ್ಕೆ ಆಗ್ತಾನ ಅನ್ನೋದ್ರಲ್ಲಿ ನನಗೆ ಸ್ವಲ್ಪ ಸಂಶಯ ಇತ್ತು. ದಟ್ ಆ ಎಕ್ಸ್ಪೆಕ್ಟೇಷನಲ್ಲಿ ಇದು. ಬಟ್ ಆಫ್ಟರ್ನೂನ್ ಆದಾಗ ಅದೇನು ಆಯಿತೋ ದೇವ್ರ ದಯೆಯಿಂದ ಗೊತ್ತಿಲ್ಲ, ದಿ ಎಂಟೈರ್ ಸಿನಾರಿಯೋ ಹ್ಯಾಸ್ ಬಿನ್ ಚೇಂಜ್ಡ್. ಸೊ ನೌ ರಿಯಲಿ ವಿ ಆರ್ ಇನ್ ಪೀಕ್ ಆಫ್ ಜಾಯ್ ಅಂತ ಹೇಳ್ಬೋದು. ಸರ್ ನಾನು ಈಗಾಗಲೇ ಹೇಳಿದಂತೆ ಕನ್ನಡಿಗರ ಕಿವಿಯೆಲ್ಲ ನೆಟ್ಟಗಾಗ್ಬಿಟ್ಟಿರುತ್ತೆ. ಈ ಸತಿ ಯಾರು ಸೆಲೆಕ್ಟ್ ಆಗ್ತಾರೆ ಕನ್ನಡಿಗರು, ಈ ಸತಿ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ. ಸೊ ಈಗ ಕನ್ನಡಿಗರು ಖುಷಿಯಾಗಿದೆ, ನಿಮ್ಮ ಫ್ಯಾಮಿಲಿಗೂ ಖುಷಿಯಾಗಿದೆ, ಏನು ಹೇಳ್ತೀರಾ ಅಂತ? ಇಲ್ಲ, ಇದೆಲ್ಲ ಪ್ರತಿಯೊಬ್ಬ ಆಟಗಾರರಿಗೆ ಮತ್ತು ಯಾರ್ಯಾರು ಆಟವನ್ನು ಬೆಂಬಲಿಸ್ತಾರೋ ಅವರೆಲ್ಲರಿಗೂ ಇದು ಒಂದು ಸಂತೋಷ ಸುದ್ದಿನೇ. ಯಾಕೆಂತ ಹೇಳಿದ್ರೆ ಯಾರೇ ಆಗಲಿ ಮೊದಲಿಗೆ ಕರ್ನಾಟಕ ಅನ್ನೋದ್ರಲ್ಲಿ ಮುಂಚೆ ನಾವು ನೋಡಿದಂಗೆ 5 ಜನ ಇದ್ದರು. ಯಾರೋ ಪ್ರಸನ್ನ, ಚಂದ್ರಶೇಖರ್, GR ವಿಶ್ವನಾಥ್, ರೋಜರ್ ಬಿನ್ನಿ, ಇವರೆಲ್ಲ ಒಂದು 5-6 ಜನ ಒಟ್ಟಿಗೆ ಟೀಮಲ್ಲಿ ನಡ್ತಾಯಿದ್ರು. ಆಮೇಲೆ ಬರ್ತಾ ಅದೇನಾಯಿತು, ಕಡಿಮೆ ಆಗ್ತಾ ಬಂತು. ಅಂಥದ್ರಲ್ಲೂ ಕೂಡ ಅವ್ರು ನಮ್ಮಲ್ಲಿ ಇಬ್ಬರು ಅಟ್ಲೀಸ್ಟ್ ಇವಾಗ ಲಾಸ್ಟ್ ಸೀಸನ್ ತೊಗೊಂಡ್ರೆ, ಲಾಸ್ಟ್ ಡಿಕೇಡ್ ಅಂತಲೇ ಸ್ವಲ್ಪ ತೊಗೊಂಡ್ರು ಕೂಡ ಕುಂಬ್ಳೆ ಸರ್, ಆಮೇಲೆ ಶ್ರೀನಾಥ್ ಸರ್, ದೆನ್ ವೆಂಕಟೇಶ್ ಪ್ರಸಾದ್ ಸರ್, ವಿಜಯ್ ಭಾರದ್ವಾಜ್ ಸರ್, ದೇ ಆರ್ ಆಲ್ ರೆಪ್ರೆಸೆಂಟೆಡ್ ಇಂಡಿಯಾ. ಇವಾಗ ಈಗ ಇದರ ಜನರೇಷನ್ ತಗೊಂಡು ಅಂತ ಹೇಳಿದ್ರೆ ದೇರ್ ವಾಸ್ ಓನ್ಲಿ ವಿನಯ್ ಕುಮಾರ್ ಅಂತ ಇದ್ದಿದ್ದು ಹೆಚ್ಚು. ಲಾಸ್ಟ್ ಇಯರ್ ಮಿಥುನ್ ಹ್ಯಾಸ್ ಸೆಲೆಕ್ಟೆಡ್. ನೌ ಇಟ್ ಈಸ್ ರಿಯಲಿ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಫಾರ್ ಅಸ್. ಅವರ್ ಸನ್ ಹ್ಯಾಸ್ ಸೆಲೆಕ್ಟೆಡ್. ಅದರಿಂದ ನಮ್ಗೆ ಬಹಳ ಸಂತೋಷ ಆಗಿದೆ. ಸಂತೋಷದ ನುಡಿಗಳು ಸರ್ ನಿಮ್ದು. ಸೊ ಇನ್ನು ಸಹಪಾಠಿಗಳ ಒಂದು ಪಾತ್ರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಮ್ಮ ಇದ್ದಾರೆ ಸಂಜಯ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಫಸ್ಟ್ ಆಫ್ ಆಲ್ ಸೆಲೆಕ್ಟ್ ಆದ ತಕ್ಷಣ ಏನ್ ಅನ್ನಿಸ್ತು ಅಂತ ನಿಮ್ಗೆ? ಮಾತಾಡಕ್ ಪದಗಳೇ ಬರ್ಲಿಲ್ಲ. ತುಂಬಾ ಸಂತೋಷ ಆಗಿತ್ತು. ಅವನು ಸೆಲೆಕ್ಟ್ ಆಗದೆ ಇದ್ದಾಗ ಇಂಡಿಯಾ ಹೇಗೆ ತುಂಬಾ ಬೇಜಾರಾಗಿತ್ತು. ಅವನು ಹೇಳಿದ್ದ ನಾನು ಆಗ್ತೀನಿ ಅಂತ, ಆ ನಂಬಿಕೆ ಇತ್ತು. ಅವನು ಏನೇ ಹೇಳಿದ್ರು ಪಾಸಿಟಿವ್ ಆಗಿ ತಗೊಳ್ತಾ ಇದ್ದ. ಅದು ಆಡ್ಲಿಲ್ಲ ಅನ್ನೋ ಬೇಜಾರು ಇರ್ಲಿಲ್ಲ. ಆಡ್ಬೋದು ಮುಂದಿನ ಸಲ, ಇದೆಲ್ಲ ಆಗತ್ತೆ ಕ್ರಿಕೆಟ್ ಅಲ್ಲಿ ಅಂತ ಅವ್ನ ಛಲ ಇತ್ತು. ಅದ್ರ ಅವನಿಗೆ ಅವ್ನು ಆಡ್ತಾನೆ ಅಂತ ನಂಬಿಕೆ ಇತ್ತು. ಸೊ ಅಲ್ಲಿ ಸ್ಫೂರ್ತಿ, ಇನ್ಸ್ಪಿರೇಷನ್ ಕೂಡ ಬೇಕಾಗುತ್ತೆ, ಅದ್ರ ಜೊತೆಗೆ ಎನ್ಕರೇಜ್ಮೆಂಟ್ ಕೂಡ ಬೇಕಾಗುತ್ತೆ. ಆಸ್ ಅ ಬ್ರದರ್ ಯಾವ ರೀತಿ ಎನ್ಕರೇಜ್ ಮಾಡ್ತಾ ಇದ್ರಿ?
ಆಸ್ ಅ ಬ್ರದರ್ ಅನ್ನೋಕ್ಕಿಂತ ನಾನು ಅವನಿಗೆ ಎಂಕರೇಜ್ ಮಾಡೋಕ್ಕಿಂತ ಈ ಯೂಸ್ ಟು ಟೆಲ್ ಮಿ. ಅವನೇ ಎಲ್ಲ ಹೇಳ್ತಾ ಇದ್ದ, ಇವಾಗ ಹಿಂಗಾಯ್ತು, ನಾನು ಏನೇ ಆದ್ರೂ ಪಾಸಿಟಿವ್ ಆಗಿ ತಗೋಬೇಕು, ಇದನ್ನ ನೋಡಿ ನೀನು ಕಲ್ತ್ಕೋ, ಇದೆಲ್ಲ ಹೇಳ್ತಾ ಇದ್ದ. ಸೊ ನಿಮ್ಗೂ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ? ಯಾವ್ದು ಪ್ಲೇ? ನಾನು ಬಾಸ್ಕೆಟ್ ಬಾಲ್ ಆಡಿದೀನಿ, ಇವಾಗ ಕ್ರಿಕೆಟ್ ಆಡ್ತಾ ಇದೀನಿ ಕರೆಂಟ್ಲಿ. ಓಕೆ, ನೀವೇನ್ ಸ್ಟಡಿ ಮಾಡ್ತಿದ್ದೀರಾ? ನಂದು ಡಿಪ್ಲೊಮಾ ಆಯ್ತು, ಈಗ ಫೋಟೋಗ್ರಫಿ ಮಾಡ್ತಾ ಇದೀನಿ. ಓಕೆ, ಇನ್ನು ಚಿಕ್ಕಮ್ಮ ಇದ್ದಾರೆ, ಅವ್ರ ಹತ್ರ ಕೂಡ ಮಾತಾಡೋಣ. ಮೇಡಮ್, ನೀವು ಹೇಳಿ, ಸಪೋರ್ಟ್ ಅನ್ನೋದು ಎಲ್ಲದೂ ಬೇಕಾಗುತ್ತೆ, ಆದರೆ ಅಮ್ಮ ಅಂತ ಹೇಳ್ಬೇಕಾದ್ರೆ ಚಿಕ್ಕಮ್ಮ ಅಂತ ಏನಾದರೂ ಇದ್ರೆ ಒಂದು ತುಡಿತಾ ಏನೋ ಆಗ್ತಾರ ಇಲ್ವಾ, ದೇವ್ರ ಪೂಜೆ ಮಾಡೋದ್ರಿಂದ ಹಿಡಿದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ರೀತಿ ಇರುತ್ತೆ ಮನೇಲಿ? ಅದೇ ಅವನು ಯಾವ ಮ್ಯಾಚ್ಗೆ ಹೋಗ್ತಾ ಇದ್ದಾನು ಅಂದ್ರೂ ಅವ್ನು ಬಂದು ನಮ್ಮ ಹತ್ರ ಹೇಳಿಬಿಟ್ಟೆ ಅವ್ನು ಹೋಗ್ತಾ ಇದ್ದಿದ್ದು. ಸೊ ಅವಾಗ ಎಲ್ಲ ಮನೆ ಫ್ಯಾಮಿಲಿ ಎಲ್ಲರೂ ವಿಶ್ ಮಾಡಿ ಅವನ್ನ ಆಲ್ ದ ವೇಸ್ ಚೆನ್ನಾಗಿ ಆಡು, ಚೆನ್ನಾಗಿ ಪರ್ಫಾರ್ಮ್ ಮಾಡು ಅಂತಾನೆ ಅವ್ನಿಗೆ ವಿಶ್ ಮಾಡಿ ಹೇಳ್ತಾ ಇದ್ದಿದ್ದು. ಕೆಳಗೆ ಹೋಗಿ ಅವನ್ನ ಕಳಿಸ್ಕೊಟ್ಬಿಟ್ಟು ನಾವೆಲ್ಲ ಬರ್ತಾ ಇದ್ವಿ. ಸಿಂಧು, ನೀವು ಹೇಳಿ, ಫಸ್ಟ್ ರಿಯಾಕ್ಷನ್ ಸೆಲೆಕ್ಟ್ ಆಯ್ತು ಅಂತ ಗೊತ್ತಾದ ತಕ್ಷಣ? ಸೆಲೆಕ್ಟ್ ಆಯ್ತು ಅಂತ ಗೊತ್ತಾದ ತಕ್ಷಣ ನನಗೆ ಮೊದಲು ಗೊತ್ತಾಗಿದ್ದು, ಅವನಿಗೂ ಇನ್ನು ಗೊತ್ತಾಗಿರ್ಲಿಲ್ಲ. ಅವನು ಅವಾಗ ಟಿವಿ ಎಲ್ಲ ನೋಡಿ ಗೊತ್ತಾಗ್ತಿದ್ದ. ಸೊ ನಾನು ಆಫೀಸಲ್ಲಿ ಇದ್ದೆ, ಆಗ ಕುಣಿದಾಡ್ಬಿಟ್ಟೆ. ನಮ್ಮ ಆಫೀಸಲ್ಲಿ ಜನ ನನ್ನ ನೋಡಿ ಏನಾಯ್ತು ಏನೋ ಅಂತ ಹೇಳಿದ್ದು. ನಿಮ್ ಕಡೆಯಿಂದಾನೆ ನನಗೆ ಫಸ್ಟ್ ಕಾಲ್ ಬಂದಿದ್ದು. ಸೊ ನನಗೆ ಕಾಲ್ ಬಂದು ಹೇಳಿದ್ರು. ತಕ್ಷಣ ನಾನೆಲ್ಲ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಈ ತರ ಹಂಚ್ಕೊಂಡು, ಅದ್ ನೀವು ನಿಜವಾಗ್ಲೂ ಇಲ್ಲಿ ಹೇಳಕ್ಕಾಗಲ್ಲ, ನೀವು ಅಲ್ಲಿದ್ದು ನೋಡ್ಬೇಕಾಯ್ತು, ಅನುಭವಿಸ್ಬೇಕಾಯ್ತು, ಅಲ್ಲಿದ್ದು ನೋಡ್ಬೇಕಿತ್ತು ಅದು ಹೇಗಿತ್ತು ಅಂತ, ನಿಜವಾಗ್ಲು ಔಟ್ ಆಫ್ ದ ವರ್ಲ್ಡ್. ಓಕೆ ಸಿಂಧು, ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ನಾನು ಮಾತಾಡ್ತಾ ಇದ್ದೀನಿ ಅರವಿಂದ್ ಕುಟುಂಬದ ಜೊತೆ. ಒಂದ್ ರೀತಿ ಅವರ ಕಣ್ಣುಗಳಲ್ಲಿ ಒಂದು ಖುಷಿ ಇದೆ, ಅದರ ಜೊತೆಗೆ ಆನಂದ ಬಾಷ್ಪ ಕೂಡ ಹರಿತಾ ಇದೆ. ಸೊ ಸೆಲೆಕ್ಟ್ ಆಗಿದ್ರ ಖುಷಿಯ ಹಿನ್ನೆಲೆಯಲ್ಲಿ ಸೊ ಅರವಿಂದ್ ಬೆಳೆದು ಬಂದ ದಾರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಪುಟ್ಟ ಬ್ರೇಕ್ ನಂತರ.